ಕಾಂಗ್ರೆಸ್ನೊಳಗಿಂದ ಒಂದು ಸುದ್ದಿ ಬಂದಿದೆ. ಅದು ಸಂಪುಟ ಪುನರ್ರಚನೆಯ ವಿಚಾರ. ಆಗತ್ತೋ ಇಲ್ವೋ ಬೇರೆ, ಆದರೆ ಯುಗಾದಿ ಬಳಿಕ ರೀಶಫಲ್ ಫಿಕ್ಸ್ ಅನ್ನೋ ಮಾತು ದಟ್ಟವಾಗ್ತಾ ಇದೆ. ಹೈಕಮಾಂಡ್ ಕೂಡ ಪ್ಲಾನ್ ಮಾಡಿದ್ಯಂತೆ. ಆದರೆ ಡಿಕೆಶಿ ಬಿಡ್ತಾರಾ? ಒಂದು ವೇಳೆ ಬಿಟ್ರೆ ಡಿಕೆಶಿ ಕೆಟ್ರು ಅಂತಾನೆ ಅರ್ಥ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟು, ಗೆಲುವಿನ ಪಾಲ್ ಬೇಕು ಅನ್ನೋದು ಡಿಕೆಶಿ ಸಿಂಗಲ್ ಅಜೆಂಡಾ. ಇತ್ತ ದಲಿತ ನಾಯಕತ್ವಕ್ಕೆ ಪಟ್ಟು, ಹಸ್ತದೊಳಗಿನ ಈ ಮುಷ್ಟಿ ಕಾಳಗ ದಿಕ್ಕು ಬದಲಿಸುವ ಲಕ್ಷಣ ಕಾಣಿಸ್ತಾ ಇದೆ. ಸಂಕ್ರಾಂತಿ ಮುಗಿದು ಶಿವರಾತ್ರಿ ಶಿವಯೋಗ ಮುಗಿಸಿ ಕಾಲಿಡುವ ನವವಸಂತ ಯುಗಾದಿ ಬಳಿಕ ರಾಜ್ಯ ಸಚಿವ ಸಂಪುಟದಲ್ಲಿ ಹಣ್ಣೆಲೆ ಉದುರಿ ಹಸಿರೆಲೆ ಚಿಗುರು ಕಾಲ ಬಂದಂತೆ ಕಾಣಿಸ್ತಾ ಇದೆ. ಬೇವು ಬೇಸತ್ತ ಹಿರಿಯ ಮನಸ್ಸುಗಳಿಗೆ ಬೆಲ್ಲದ ಸಿಹಿ ಉಣಬಡಿಸುವ ಲೆಕ್ಕಾಚಾರವೊಂದು ಮೈದೆಳೆದಿದೆ. ಮಾರ್ಚ್ ನಂತರ ಸಿದ್ದು ಸಂಪುಟ ಪುನಾರಚನೆ ಫಿಕ್ಸ್. ಬಜೆಟ್ನ ಬಳಿಕ ಸಂಪುಟ ಪುನಾರಚನೆಗೆ ನಿರ್ಧಾರ. ಅಂದ್ಹಾಗೆ ಮಾರ್ಚ್ ಅಂತ್ಯಕ್ಕೆ ಸಂಪುಟ ಪುನಾರಚನೆ ಸಾಧ್ಯತೆಗಳಿವೆ ಅನ್ನೋ ಸುದ್ದಿಗೆ ಕೈಕಾಲು ಮೂಡಿವೆ. ಸಾಲು ಸಾಲು ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಮುದಾಯ, ಜಿಲ್ಲೆ, ಮೂಲ ಕಾಂಗ್ರೆಸ್ ಹೆಸರಿನಲ್ಲಿ ಸಚಿವ ಸ್ಥಾನಕ್ಕೆ ಬಹಿರಂಗ ಬೇಡಿಕೆ ಮಂಡನೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಶುಭ ಸುದ್ದಿಯೊಂದು ಶಕುನ ನುಡಿದಿದೆ. ಮಾರ್ಚ್ ನಂತರ ಸಿದ್ದು ಸಂಪುಟ ಪುನಾರಚನೆ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನ ಉನ್ನತ ಮೂಲಗಳ ಪ್ರಕಾರ ಬಜೆಟ್ ಬಳಿಕ ಸಂಪುಟ ಪುನಾರಚನೆ ಆಗ್ಲಿದೆ ಅನ್ನೋ ಸುಳಿವು ಸಿಕ್ಕಿದೆ. ಸಂಪುಟ ಪುನಾರಚನೆ ವೇಳೆ 7 ಸಚಿವರಿಂದ ರಾಜೀನಾಮೆ ಪಡೆಯೋ ಲೆಕ್ಕಾಚಾರ ಇದೆ. ಆದರೆ ಆ 7 ಸಚಿವರು ಯಾರು ಎಂಬ ಬಗ್ಗೆ ಕುತೂಹಲ ಮನೆ ಮಾಡಿದೆ. ಈಗಾಗಲೇ ಸಚಿವರ ಕಾರ್ಯವೈಖರಿ ವರದಿ ಹೈಕಮಾಂಡ್ ಕೈ ಸೇರಿದೆ. ಹೀಗಾಗಿ ಸಂಪುಟ ಪುನಾರಚನೆ ಕನ್ಫರ್ಮ್ ಆಗ್ತಾ ಇದ್ದಂತೆ ಹಲವು ಸಚಿವರಿಗೆ ಟೆನ್ಷನ್ ಶುರುವಾಗಿದೆ. ಮಾರ್ಚ್ ನಂತರ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ತಯಾರಿಯಂತೂ ನಡೆಸಿದೆ. ಒಟ್ಟು 7 ಸಚಿವರ ರಾಜೀನಾಮೆ ಪಡೆಯಲು ಚಿಂತನೆ ನಡೆದಿದೆ ಎಂಬ ಗುಸುಗುಸು ಸದ್ದು ಕೇಳಿಸ್ತಾ ಇದೆ. ಸಚಿವರ ಕಾರ್ಯವೈಖರಿ ಮಾನದಂಡ ಮಾಡಿಕೊಂಡಿರೋ ಹೈಕಮಾಂಡ್ ಸಿದ್ದು ಸಂಪುಟಕ್ಕೆ ಸರ್ಜರಿಗೆ ನಿರ್ಧಾರ ಮಾಡಿದೆ. ಅಲ್ಲದೆ ಲೋಕಸಭಾ ಚುನಾವಣೆ ಫಲಿತಾಂಶವು ಗಣನೆಗೆ ಪಡೆಯುವ ಸಾಧ್ಯತೆ ಇದೆ. ಪ್ರದೇಶವಾರು, ಜಾತಿವಾರು ಆಧಾರದ ಮೇಲೆ ಪುನಾರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಮಾಹಿತಿ ನೀಡಿದೆ ಅಂತ ಗೊತ್ತಾಗಿದೆ. ಪುನಾರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ತಲೆದೂರಿರುವ ಪ್ರಸಕ್ತ ಕದನವನ್ನೇ ನಿಭಾಯಿಸಲು ಹೈಕಮಾಂಡ್ಗೆ ಸಾಧ್ಯವಾಗ್ತಿಲ್ಲ. ಒಂದು ವೇಳೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಕೈ ಹಾಕಿದ್ರೆ ಡಿಕೆಶಿ ಕುರ್ಚಿ ಕನಸು ಭಗ್ನವಾದಂತೆ. ಕಾಂಗ್ರೆಸ್ನಲ್ಲೇ ಕೇಳಿಸುವ 50-50 ಪವರ್ ಶೇರಿಂಗ್ ಫಾರ್ಮುಲಾಗೆ ಉಳಿಯೋದು 8 ತಿಂಗಳು. ಹಾಗಿದ್ಮೇಲೆ ಹೊಸ ಸರ್ಕಾರಕ್ಕೆ ಹೊಸ ಸಂಪುಟವೇ ರಚಿಸಬಹುದು. ಅಷ್ಟಕ್ಕೂ ಡಿಕೆಶಿ ಈ ಪುನಾರಚನೆ ಒಪ್ಪಲು ಸಾಧ್ಯವಾ? ಪವರ್ ಶೇರಿಂಗ್ ಫೈಟು, ಕೆಪಿಸಿಸಿ ಕುಸ್ತಿ ನಡುವೆ ಸಂಪುಟ ಪುನಾರಚನೆ ಸಾಧ್ಯವಾ ಅನ್ನೋ ಪ್ರಶ್ನೆ ಇದೆ. ಅದೇನೇ ಆದ್ರೂ ಯುಗಾದಿ ಬಳಿಕ ಸರ್ಕಾರಕ್ಕೆ ನವೋಲ್ಲಾಸ ತುಂಬಲು ಹೈಕಮಾಂಡ್ ನಿರ್ಧರಿಸಿದೆ. ಸಂಪುಟ ಪುನಾರಚನೆ ಮೂಲಕ ಹಿರಿಯರಿಗೆ ಅವಕಾಶ, ಅಸಮಾಧಾನಿತರ ಸಿಟ್ಟು ಶಮನಕ್ಕೂ ಪ್ಲಾನ್ ಮಾಡಿದೆ. ಅದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಬಜೆಟ್ ಮಂಡನೆಯತ್ತ ಹೆಚ್ಚು ಗಮನ ಹರಿಸಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಸಂಪುಟ ಪುನಾರಚನೆ ಕಸರತ್ತು ತೀವ್ರಗೊಳ್ಳಲಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.